ಇದ್ದಾರೆ, ನಮಗಾಗಿ ಸಪರೇಟ್ ಇದೆ ಅನ್ನೋದ್ರಿಂದವ ನಾವು ವೈದ್ಯಕೀಯ ಶಿಕ್ಷಣ ಇಲಾಖೆಯನ್ನ ಈಗ ನಾವು ಹಿಂಸಿಂದ ಸೇರ್ಪಡೆ ಮಾಡ್ಕೊಂತ ಇದ್ದೀವಿ. ಹಿಂಸಿಂದ ಪ್ರಾರಂಭ ಮಾಡಿದ್ದೀವಿ. ಇದೇ ಥರ ವೈದ್ಯಕೀಯ ಶಿಕ್ಷಣ ಇಲಾಖೆ ಈಗ 6 ಮೆಡಿಕಲ್ ಕಾಲೇಜನ್ನು ನಾವು ಕವರ್ ಮಾಡಿದ್ದೀವಿ. ಆಯ್ತಾ, ಕವರ್ ಮಾಡಿದ್ದೀವಿ, ನಾವು ಸಂಘಟನೆ ಮಾಡ್ತಿದ್ದೀವಿ. ಆಮೇಲೆ ಕೆಲವೊಂದು ಏನಂದ್ರು ಡಿ ಗ್ರೂಪರ್ ಮಾತ್ರ ಮಾಡ್ಕೊಂಡು ಬನ್ನಿ ಅಂದರು. ಡಿ ಗ್ರೂಪರ್ ಒಬ್ಬರೇ ಬನ್ನಿ, 4ನೇ ಒಬ್ಬರೇ ಬನ್ನಿ. ಈಗ ಏನಾಗುತ್ತೆ ಅಂದರೆ ಎಲ್ಲರೂ ಒಂದೇ ಮನೆಯವರು, ಒಂದೇ ಮನೆಯಲ್ಲಿ 10 ಜನ ಒಂದೇ ಮನೇಲಿ 10 ಜನ ನಿಂತ್ಕೊಂಡು ಹೋರಾಟ ಮಾಡೋದಕ್ಕೆ 10 ಜನ 10 ಕಡೆ ಚಿಲ್ಲರೆ ಪಲ್ದ್ರೆ ಆದರೆ ಯಾರು ನ್ಯಾಯ ಇರೋಲ್ಲ. ಈಗ ಡೈರೆಕ್ಟ್ರಿಗೆ ಒಂದು ಉದಾಹರಣೆ, ಈಗ ಏನೊಂದು ಮನೆಗೆ ಕೊಡೋಕೆ ಹೋಗ್ತೀಯ, ಸರ್ ನಾನು ಅಟೆಂಡ್ರು, ನಂದು ಡಿ ಗ್ರೂಪ್ ಸಮಸ್ಯೆ ಅಂದರೆ ಇಟ್ಟೋಗಪ್ಪ ಅಂತಾರೆ. ಹಿಂದ್ಗಡೆ ಹೋಗ್ತೀಯ, ಸರ್ ನಾನು ಕ್ಲಿನಿಕ್ಕು, ಇಟ್ಟೋಗಪ್ಪ ಅಂತಾರೆ. ಇನ್ನೊಬ್ರಿಗೆ ಬರ್ತಾರೆ, ಸರ್ ನಾನು ಸ್ಟಾಫ್ ನರ್ಸು, ಇಟ್ಟೋಗಪ್ಪ ಅಂತಾರೆ. ಒಟ್ಟು ಟೋಟಲ್ ಎಲ್ಲರೂ ಸೇರಿ ಸರ್ ನಾವೆಲ್ಲ ಹೊರಗುತ್ಕೊಂಡು ಹೋಗ್ತಾರೆ. ಇದರಲ್ಲಿ ಡಿ ಗ್ರೂಪ್ರವ್ರು ಇದ್ದೀವಿ, ನಾನ್ ಕ್ಲಿನಿಕ್ರವ್ರು ಇದ್ದೀವಿ, ಡಾಟಾ ಎಂಟ್ರಿಯರ್ ಇದ್ದೀವಿ, ಸ್ಟಾಫ್ ನರ್ಸಿಂಗ್ ಆಫೀಸರ್ಸ್ ಇದ್ದೀವಿ, ಎಲ್ಲರೂ ಇದೀವಿ ಅಂದಾಗ ಓ ಹೌದನಪ್ಪ ಎಲ್ಲರೂ ಇದ್ದಾರಾ, ನೋಡೋಣಪ್ಪ ಪರಿಶೀಲನೆ ಮಾಡೋಣ. ಈಗ ಅವ್ರಿಗೆ ಯಾಕೆ ಹೆದರಿಕೆ ಆಗುತ್ತೆ ಅಂದರೆ ಎಲ್ಲರೂ ವಿರೋಧ ಮಾಡ್ಕೊಂಡ್ರೆ ಏನಾದ್ರು ಸಮಸ್ಯೆ ಆಗಿತ್ತು ಅಂತ ಪರಿಶೀಲನೆ ಮಾಡೋಣ ಅಂತಾರೆ. ನಾವು ಒಬ್ಬೊಬ್ಬರೇ ಒಂದೊಂದೇ ಹೋದ್ರೆ ಪರಿಶೀಲನೆ ಮಾಡೋಕ್ಕಾಗಲ್ಲ. ಆಯ್ತಾ, ಇನ್ನು ಅದ್ರ ಜೊತೆಗೆ ಏನಾಗುತ್ತೆ ಅಂದರೆ ಈಗ CIT ಹೇಳ್ಬಿಡ್ತೀನಿ, ಏನು ಬರಲ್ಲ, ನೀವು CIT ಹೋಗ್ಬೇಡಲ್ಲ. CIT ಇಡೀ ಕರ್ನಾಟಕ ಅಲ್ಲ ದೇಶದಂತೆಲ್ಲ ಸ್ಟ್ರಾಂಗ್ ಇರೋ ಸಂಘಟನೆ, ನಾನು ಅದಕ್ಕೆ ಒಪ್ಕೊತೀನಿ. CIT ತೊಂದರೆ ಇಲ್ಲ. ಆದರೆ CIT ಏನಿದ್ರೆ 63 ಇಲಾಖೆನಿವೆ, 63 ಇಲಾಖೆ ಸೇರಿಸಿ ಅಂದ್ಬಿಟ್ಟು ಸಂಘಟನೆ ಮಾಡಿದೆ. ಈಗ ಅದೇ ಹೆಂಗೆ ಸಂಘಟನೆ ಮಾಡಿದೆ ಅಂದರೆ ಈಗ ನಮ್ಮಲ್ಲಿ ನಾವು ಫಸ್ಟಿಗೆ ಪ್ರಿಪ್ರೇಷನ್ ಆಗಬೇಕು. ಈಗ ಹಿಂಸಿಂದ ಸರ್ ನಾವೆಲ್ಲ ಸಂಘಟನೆ ಮಾಡಿ ನಾವು ಸ್ಟ್ರೈಕ್ ಮಾಡ್ತಿಲ್ಲ, ನಮಗೆ ಒಗ್ಗಟ್ಟು ಮಾಡ್ತಿಲ್ಲ, ನಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತೇಳಿ ನಾವು ಹೋದಾಗ ಅವರು ನಮಗೆ ಹಿಂದ್ಗಡೆ ಬೆಂಬಲ ಕೊಟ್ಟು ಸ್ಟ್ರೈಕ್ಗಳು ಮಾಡಿಸ್ತಾರೆ. ಆಯ್ತಾ, ಆಮೇಲೆ ನಾವು ಈಗ CM ಭೇಟಿ ಮಾಡಬೇಕು, ಮಿನಿಸ್ಟ್ರಿ ಭೇಟಿ ಮಾಡಬೇಕು, ಡೈರೆಕ್ಟರ್ ಭೇಟಿ ಮಾಡಬೇಕು ಅಂದರೆ ನಮ್ಮ ಸಂಘದಿಂದ ನಾವು ಭೇಟಿ ಮಾಡೋದಕ್ಕೂ ಅವ್ರು ಬಂದು ಭೇಟಿ ಮಾಡೋದಕ್ಕೂ ಹೆಚ್ಚು ಕಮ್ಮಿ ಇರುತ್ತೆ. ಅವ್ರು ಯಾವಾಗ ನಮಗೆ ಕಷ್ಟ ಇದೆ, ನಮ್ಮ ಕೈಲಿ ಬಗೆಹರಿಸೋಕ್ಕಾಗಲ್ಲ, ನಮ್ಮ ಕೈಲಿ ಆಗ್ತಾರೆ ಸರ್ ಅಂತ ಹೋದಾಗ ಅವ್ರು ಸಪೋರ್ಟ್ ಮಾಡ್ತಾರೆ. ನಾವು CITನಾಗಲಿ ಇಲ್ಲ ಇನ್ನೊಂದು ಆರೋಗ್ಯ ಇಲಾಖೆ, ಇನ್ನೊಂದು ಹೊರಗುತ್ತಿಗೆ ನೌಕರರ ಸಂಘ ಅಂತ ಇದೆ, ಯಾವ ಇಲಾಖೆನಾಗಲಿ ನಾವು ಯಾವ ಸಂಘಟನೆಗೂ ಇದು ಮಾಡ್ತಿಲ್ಲ. ಅಂದರೆ ಅವರು 63 ಇಲಾಖೆನೂ